ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರಾಜ್ಯದ ಕೃಷಿ ಇಲಾಖೆ, ಕರ್ನಾಟಕ ಸಾವಯವ ಗೊಬ್ಬರಗಳ ಸಂಸ್ಥೆ ಹಾಗೂ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಸಂಯುಕ್ತವಾಗಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಗೆ ಒಂದು ಹೊಸ ಯೋಜನೆಯನ್ನ ರೂಪಿಸಿದೆ. ಬೆಂಗಳೂರು ನಗರದಲ್ಲಿ ಉತ್ಪತ್ತಿಯಾಗುವ ಹಸಿ ಕಸವನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತಿಸಿ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಯ ರೈತರಿಗೆ ಈ ಗೊಬ್ಬರವನ್ನು ವಿತರಿಸಲಾಗುವುದು. ರಾಜ್ಯದ ಕೃಷಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರು ಈ ಬಗ್ಗೆ ಮಾಹಿತಿ ನೀಡಿದರು. ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳು ಅಂದರೆ ಒಂದು 5-6 ಜಿಲ್ಲೆ ಇದೆ. ಅಂಥ ಜಿಲ್ಲೆಗಳನ್ನು ಗುರಿಯಾಗಿಟ್ಕೊಂಡು ಈಗ ರೈತರನ್ನು ನಾವು ಮಾತಾಡಿದಾಗ ಯಾವುದೇ ಭಾಗದ ರೈತರಾಗಲಿ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಹಳ್ಳಿಗಳಲ್ಲೂ ಸಾವಯವ ಗೊಬ್ಬರ ಸಿಗ್ತಾ ಇಲ್ಲ. ಭೂಮಿಯಲ್ಲಿ ಸಾವಯವ ಅಂಶ ಕಡಿಮೆ ಆಗಿದೆ, ಆರ್ಗ್ಯಾನಿಕ್ ಕಾರ್ಬನ್ ಅಂತಾರೆ, ಭಾಳ ಕಡಿಮೆ ಆಗಿದೆ. ಸೊ ಅದರಿಂದ ಭೂಮಿ ಫಲವತ್ತತೆಯೂ ಹಾನಿ ಆಗ್ತಾ ಇದೆ. ಅದಕ್ಕೆ ನಾವೇನು ಮಾಡಿದ್ದೇವೆ, ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರು ಅವರಿಗೆ ಎಷ್ಟು ಟನ್ ಬೇಕು ಅಂಥೇಳಿ ನೇರವಾಗಿ ಅಲ್ಲಿ ಆದೇಶ ಅಂದರೆ ಅವರ ಬೇಡಿಕೆಯನ್ನು ಸಲ್ಲಿಸ್ಬೋದು. ಡಿಮ್ಯಾಂಡ್ ಇಂಡೆಂಟ್ ರೂಪದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಆ ರೈತ ಸಂಪರ್ಕ ಕೇಂದ್ರವನ್ನು ನಮ್ಮ ರೈತರು ಸಂಪರ್ಕ ಮಾಡಿ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬೇಕು ಅಂತ ಬೇಡಿಕೆಯನ್ನು ಸಲ್ಲಿಸಿದರೆ ನಾವು ನೇರವಾಗಿ ರೈತರಿಗೇ ಚೀಲದ ರೂಪದಲ್ಲ, ಬಲ್ಕಾಗಿ ಅದನ್ನು ಲೂಸ್ ಗೊಬ್ಬರವನ್ನು ಬಲ್ಕಾಗಿ ಅವರ ಜಮೀನಿಗೆ ಡೆಲಿವರಿ ಕೊಡೋ ಥರ ಒಂದು ಪ್ರಯೋಗ ಮಾಡಿದ್ದೀವಿ. ಇದರ ಪ್ರಯೋಜನ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ 50% ಸಬ್ಸಿಡಿ ನಾವು ಇಲಾಖೆಯಿಂದ ಕೊಡ್ತೇವೆ. ರೈತರಿಗೆ ತಗಲೋ ಖರ್ಚು ಎಷ್ಟಪ್ಪ ಅಂದರೆ ಬರೀ ಒಂದು ಟನ್ನಿಗೆ ಬರೀ 800 ರೂಪಾಯಿ. ಟೆಸ್ಟಿಂಗ್ ಪಾಸ್ ಆಗಿದ್ದ ಗೊಬ್ಬರ ಮಾತ್ರ ನಾವು ರೈತರಿಗೆ ಕೊಡ್ತೇವೆ. ನಂಜನಗೂಡು ತಾಲೂಕು 16 ಗ್ರಾಮದ ಪ್ರಗತಿಪರ ಕೃಷಿಕರಾದ ಮಹೇಶ್ ಅವರು ತಮ್ಮ 8 ಎಕರೆ ಪ್ರದೇಶದಲ್ಲಿ ತೆಂಗನ್ನು ಪ್ರಮುಖ ಬೆಳೆಯಾಗಿ ಬೆಳೆದು ಅದರಲ್ಲಿ ಅಡಿಕೆ ಹಾಗೂ ಬಾಳೆಯನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ. ಅಲ್ಲದೆ ತೇಗ, ಶಿವಾನಿಯಂತಹ ಇತರೆ ಕಾಡು ಮರಗಳು, ಮಾವು ಹಾಗೂ ಸಪೋಟ ಬೆಳೆಯನ್ನು ಸಹ ಅವರು ಬೆಳೆದುಕೊಂಡಿದ್ದಾರೆ. ಹೈನುಗಾರಿಕೆಯನ್ನು ಕೂಡ ಕೈಗೊಂಡಿರುವ ಅವರು ತೆಂಗಿನ ಮಧ್ಯೆ ತಮ್ಮ ರಾಸುಗಳಿಗೆ ಬೇಕಾಗುವಂತಹ ಮೇವಿನ ಬೆಳೆಯನ್ನು ಸಹ ಅವರು ಬೆಳೆದುಕೊಳ್ಳುತ್ತಿದ್ದಾರೆ. ಹೈನುಗಾರಿಕೆಯೊಂದಿಗೆ ಮಿಶ್ರ ಬೆಳೆಗಳನ್ನು ಬೆಳೆದುಕೊಳ್ಳುವುದು ಹೆಚ್ಚು ಲಾಭಕರ ಎನ್ನುತ್ತಾರೆ ಮಹೇಶ್ ಅವರು. ನಮಗೆ ಇರೋ 12 ಎಕರೆ ಜಮೀನಿನಲ್ಲಿ ಒಂದು 8 ಎಕರೆ ಅಷ್ಟು ತೆಂಗು ಹಾಕಿದ್ದೀವಿ. ಆ ತೆಂಗಿನ ಮಧ್ಯೆ ಅಂತರ ಬೆಳೆಯಾಗಿ ಬಾಳೆ, ನುಗ್ಗೆ, ಅಡಿಕೆ ಗಿಡ ಈ ರೀತಿ ಉಪ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಜೊತೆಗೆ ಕಾಡು ಮರಗಳು, ತೇಗ ಮರಗಳು, ಬೆಟ್ಟಬೇವು ಮತ್ತು ಶಿವಾನಿ ಅಂತ ಫಾರೆಸ್ಟ್ ಇಲಾಖೆಯಿಂದ ಪಡ್ಕೊಂಡಂಥ ಮರಗಳು, ಸ್ವಲ್ಪ ನೀಲಗಿರಿ ಮರಗಳನ್ನ ಬಾರ್ಡ್ರಲ್ಲಿ ಬೆಳೆಸಿದ್ದೀವಿ. ಈ 8 ಎಕರೆ ಜಮೀನಿನಲ್ಲಿ ಒಂದು 450ರಿಂದ 500 ತೆಂಗು ಗಿಡಗಳನ್ನು ಬೆಳೆಸಿದ್ದೀವಿ. ಹೊಸದಾಗೂ ಕೂಡ ತೆಂಗು ಹಾಕ್ತಾಯಿದ್ದೀವಿ. ಮಾವು ಗಿಡಗಳು ಮತ್ತು ಸಪೋಟ ಗಿಡಗಳನ್ನು ಇವಾಗ ಹೊಸದಾಗಿ ಪ್ಲಾಂಟ್ ಮಾಡಿದ್ದೀವಿ. ಹಳೆಯದು ಸ್ವಲ್ಪ ಒಂದು 20 ಬಾದಾಮಿ ಮಾವಿನ ಗಿಡ ಇದೆ. ಒಂದು 4-5 ಹಸು ಮುಡ್ಕೊಂಡಿದ್ದೀವಿ. ಅದರಲ್ಲಿ ಮನೆಗೆ ಕುಟುಂಬಕ್ಕೆ ಎಲ್ಲ ಉಪಯೋಗಿಸ್ಕೊಂಡು ಮಿಕ್ಕದು 4-5 ಲೀಟ್ರ್ ಹಾಲು ಅದನ್ನು ಕೂಡ ಪಕ್ಕದ ಡೈರಿಗೆ ಕೊಟ್ಟು ಅದರಿಂದ ಸ್ವಲ್ಪ ಆದಾಯ ಬರ್ತಾಯಿದೆ. ಅದರ ಸಗಣಿಯಿಂದ ನಾವು ಗೋಬರ್ ಗ್ಯಾಸ್ ಯೂಸ್ ಮಾಡಿಕೊಂಡು ಮನೆಗೆ ಅಡುಗೆಗೆ ಬಳಸ್ತಾ ಇದ್ದೀವಿ ಸರ್. ಅದರಿಂದ ಬರೋವಂಥ ಸ್ಲರಿ ಇದನ್ನೆಲ್ಲ ಅದು ಒಳ್ಳೆಯ ಒಂದು ಗುಂಡಿ ಮಾಡಿ ಗೊಬ್ಬರ ಸ್ಟಾಕ್ ಮಾಡಿ ಅದನ್ನು ನಾವು ನಮ್ಮ ತೋಟಕ್ಕೆ ಬಳಸ್ಕೊಳ್ಳೋದ್ರಿಂದ ನಮಗೆ ಗೊಬ್ಬರದ ಖರ್ಚು ಹೊರಗಡೆಯಿಂದ ತಗೊಳ್ಳೋದು ಉಳಿತಾಯ ಆಗ್ತಾಯಿದೆ. ನಾವು ಹೆಚ್ಚು ಸಾವಯವ ಕೃಷಿ ಇಷ್ಟಪಡೋದ್ರಿಂದ ಈ ರಾಸಾಯನಿಕ ಗೊಬ್ಬರಗಳನ್ನ ಆದಷ್ಟು ಕಡಿಮೆ ಮಾಡಿದ್ದೀವಿ. ಮತ್ತು ಮಲ್ಚಿಂಗ್ ಮಾಡಿಕೊಂಡು ಬೇಸಿಗೆ ಇದರಲ್ಲಿ ತೆಂಗಿನ ಬುಡ ನಾವು ನಮ್ಮದೇ ತೋಟದಲ್ಲಿ ಸಿಗೋವಂಥ ಸೆತ್ತೆ, ಗರಿ, ಗೋಧುಮೆ, ಸೌದೆ ಬಳಸ್ತಂಥ ಹೊಂಬಾಳೆ ಎಲ್ಲನೂ ಬಳಸ್ಕೊಂಡು, ಜೊತೆಗೆ ಸೆತ್ತೆ, ಕಳೆ ಎಲ್ಲನೂ ಬಳಸ್ಕೊಂಡು ಅದನ್ನೇ ಮಲ್ಚಿಂಗ್ ಮಾಡ್ತಾಯಿದ್ದೀವಿ, ಗೊಬ್ಬರ ಹಾಕ್ತಾಯಿದ್ದೀವಿ. ಬುಡದಲ್ಲಿ ಯಾವಾಗ ತೇವಾಂಶ ಇರೋದ್ರಿಂದ ಮತ್ತು ಎರೆಹುಳು ಗೊಬ್ಬರ ಆಗಿ ಅದು ಪರಿವರ್ತನೆ ಆಗೋದ್ರಿಂದ ಒಳ್ಳೆಯ ಇಳುವರಿ ಬರ್ತಾಯಿದೆ. ಅದು ನಮಗೆ ಖುಷಿ ತಂದಿದೆ. ಒಂದೇ ಬೆಳೆ ನೆಚ್ಕೊಳ್ಳೋದ್ರಿಂದ ನಮಗೆ ಒಂದು ಬೆಲೆ ಕುಸಿತ ಆದಾಗ ನಮಗೆ ಆಘಾತಕ್ಕಾಗ್ಬೋದು. ಅದರಿಂದ ಬೇರೆ ಬೆಳೆ ಈಗ ಹೈನುಗಾರಿಕೆಯಿಂದ ಸ್ವಲ್ಪ ಲಾಭ ಆಗ್ಬೋದು, ಅಥವಾ ಬಾಳೆ
ಅಥವಾ ನುಗ್ಗೆ ಮತ್ತು ಈ ಕಾಡು ಮರಗಳು ಹಾಕಿದ್ದೀವಿ. ಯಾವುದೋ ಒಂದು ಬೆಲೆ ಕುಸಿತ ಅಥವಾ ಯಾವುದಾದ್ರು ಒಂದು ಕಾರ್ಯ ಅಥವಾ ಅನಿರೀಕ್ಷಿತ ಘಟನೆಗಳಾದಾಗ ನಾವು ಬಳಸ್ಕೋಬೋದು ಮರಗಳನ್ನ ಮಾರಿ ಅಂತ ನಾವು ಎಲ್ಲ ಥರದಲ್ಲೂ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಒಂಥರ ಡೆಪಾಸಿಟ್ ಜೊತೆಗೆ ಇನ್ಸೂರೆನ್ಸ್ ಮಾಡಿದಾಗೆ ಗಿಡಗಳು ಕಾಡು ಮರಗಳು ಬೆಳೆಸಿರೋದು ಕಡಿಮೆ ಇದರಲ್ಲಿ ಹೆಚ್ಚಿನ ಆದಾಯ ಬರೋವಂಥ ಒಂದು ಮೂಲ ಆಗಿದೆ. ನಮ್ಮದು ಒಂದು 8 ಎಕರೆ ಜಮೀನಿಗೆ ನಾವು 1-1.5 ಲಕ್ಷ ಖರ್ಚು ಮಾಡ್ತಾಯಿದ್ದೀವಿ. 2-2.5 ಲಕ್ಷ ಆದಾಯ ಗಳಿಸ್ಕೊತಾ ಇದ್ದೀವಿ. ಅದರಲ್ಲಿ ಅಂದರೆ 1 ಲಕ್ಷ ಖರ್ಚೆಲ್ಲ ಕಳೆದು 1 ಲಕ್ಷ ಉಳಿಬೋದು ನಮ್ಮ ಕುಟುಂಬಕ್ಕೆ ಅಂತ ಅಂದ್ಕೊಂಡಿದ್ದೀವಿ ನಾವು. ತುಂಬ ಹ್ಯಾಪಿ ಕುಟುಂಬ ಸರ್. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಶೇಂಗಾದಲ್ಲಿ ಸುರುಳಿ ಪೂಚಿ ಬಾಧೆ ಉತ್ತರ ಕರ್ನಾಟಕದ ಒಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕೀಟವು ಚಿಗುರೆಲೆಗಳನ್ನು ಕೊರೆದು ಸುರಂಗ ಮಾಡಿ ಒಳಗಿನ ಹರಿತನ್ನು ತಿನ್ನುತ್ತದೆ. ಅಧಿಕವಾದಾಗ ಪೂರ್ತಿ ಬೆಳೆ ಸುಟ್ಟಂತೆ ಕಾಣುವುದು. ಸುರುಳಿ ಪೂಚಿ ಕೀಟದ ಹತೋಟಿಗೆ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಅಥವಾ 1 ಮಿಲಿಲೀಟರ್ ಮೊನೊಕ್ರೊಟೋಫಾಸ್ 36 SL ಅಥವಾ 1 ಗ್ರಾಂ ಅಸಿಫೇಟ್ 75 SPಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪ್ರತಿ ಹೆಕ್ಟೇರಿಗೆ 500ರಿಂದ 625 ಲೀಟರ್ ಸಿಂಪರಣಾ ದ್ರಾವಣ ಉಪಯೋಗಿಸಬೇಕು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ.